ಎಲ್ರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗಿಗೆ ಸ್ವಾಗತ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಹುಳ್ಳಿಕಾಳು ಮತ್ತು ಹರಿವೆ ಸೊಪ್ಪಿನ ಉಪ್ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ 2 ಕಟ್ ಸೊಪ್ಪು ತೊಗೊಂಡಿದ್ದೆ, ನೀಟಾಗಿ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನ ನೀಟಾಗಿ ಒಂದೊಂದೇ ಕಡ್ಡಿ ನೋಡಿ ಎತ್ಕೊಬೇಕು, ಯಾಕಂದರೆ ಕೆಲವೊಂದರಲ್ಲಿ ಹುಳ ಇರುತ್ತೆ. ಮತ್ತು ನೀಟಾಗಿ ಸೋಸೋದ್ಮೇಲೆ ಈ ಥರ ಒದ್ರುಕೊಂಡ್ರೆ ಏನಾದರೂ ಅಕಸ್ಮಾತ್ ಹುಳ ಆ ಥರ ಏನಾದರೂ ಇದ್ದರೆ ಬಿದೋಗುತ್ತೆ. ಮತ್ತು ಸೊಪ್ಪನ್ನ 3 ರಿಂದ 4 ಸಲ ನೀಟಾಗಿ ಜಾಲಿಸಿ ನೀರಲ್ಲಿ ತೊಳಿಬೇಕು, ಯಾಕಂದರೆ ತುಂಬಾ ಮಣ್ಣಿರುತ್ತೆ. ಅದಕ್ಕೆ 3 ರಿಂದ 4 ಸಲ ತೊಳ್ಕೊಂಡು ಈ ಕಡೆ ನಾನು ತೊಳೆದಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹುಳ್ಳಿಕಾಳು ಮತ್ತು ಟೊಮೊಟೊನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಹುಳ್ಳಿಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಉಪ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಆಗಲೇ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ, ಈಗ ಉಪ್ಪು ಹಾಕ್ಕೊಂಡು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ನೀಟಾಗಿ ಬೆಂದ ಮೇಲೆ ಅದಕ್ಕೊಂದು ಪಲ್ಯದ ಒಗ್ಗರಣೆ ಮಾಡ್ತಾಯಿದ್ದೀನಿ. ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಾಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ರಾಯರ ದೇವಸ್ಥಾನಕ್ಕೆ. ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ರಾಯರು ಎಲ್ರಿಗೂ ಆಯಸ್ಸ ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ದೇವಸ್ಥಾನದಲ್ಲಿ ರಾಯರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಬಟ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಮತ್ತು ರಾಯರ ದೇವಸ್ಥಾನ ಹತ್ರ ಈಗ ಗುರುವಾರದೊತ್ತು ಹೇಗಾಗಿದೆ ಅಂದರೆ ಒಂಥರ ಜಾತ್ರೆ, ಮಿನಿ ಜಾತ್ರೆ ಥರ ಮಾಡ್ಕೊಳ್ತಾರೆ. ಎಲ್ಲರೂ ಸೀರೆ ಮತ್ತು ಒಡವೆಗಳು ಎಲ್ಲ ಥರದ ಸ್ಟಾಲ್ ಹಾಕಿರ್ತಾರೆ. ಪ್ರತಿಯೊಂದು ಸಿಗುತ್ತೆ ದೇವಸ್ಥಾನಗಳ ಹತ್ರ. ಈಗ ನಾನು ಅಲ್ಲಿ ಒಡವೆಗಳನ್ನ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಯಾರಾದರೂ ನೋಡಿ ಬೇಕಾದರೆ ತೊಗೊಳ್ಳಿ. ಪ್ರಶಾಂತ್ ನಗರದ ಹತ್ರ ಅಮರಜ್ಯೋತಿ ನಗರ ರಾಯರ ಮಠ ಹತ್ರ ಈ ಥರ ಸ್ಟಾಲ್ ಹಾಕಿದ್ದಾರೆ. ಮತ್ತು ಸೀರೆ ಸಹ ಹಾಕ್ತಾರೆ. ಈ ಥರ ಸಿಗೋದಿಲ್ಲ ಅಂತಲೇ ಇಲ್ಲ, ಎಲ್ಲ ಥರನೂ ಹಾಕಿರ್ತಾರೆ. ಒಂಥರ ಮಿನಿ ಜಾತ್ರೆ ಥರನೇ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿ ಗಾಯತ್ರಿ ವಸ್ತ್ರ ಕಲೆಕ್ಷನ್ ಅಂತ ಸೀರೆನೂ ಹಾಕಿದ್ರು. ಸ್ಟಾಲ್ ಇದು ತುಂಬ ದಿನದಿಂದ ಹಾಕ್ತಿದ್ದಾರೆ ಸೀರೆದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು 700 ಸ್ಟಾರ್ಟ್ ಆಗಿ 2300 ಎಂಡ್ ಆಗುತ್ತಂತೆ. ಜಾರ್ಜೆಟ್ಟು, ಕ್ರೇಪ್ ಸಿಲ್ಕು, ಕಾಟನ್ ಎಲ್ಲ ಥರ ಸೀರೆ ಸಿಗುತ್ತಂತೆ. ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಅವ್ರ ಫೋನ್ ನಂಬರು ಇದೆ, ಬೇಕಿದ್ದರೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ. ಸೀರೆಗಳಂತೂ ತುಂಬ ಚೆನ್ನಾಗಿದೆ. ಗುರುವಾರದೊತ್ತು ರಾಯರ ಮಠದ ಹತ್ರ ಎಲ್ಲ ಥರ ಸ್ಟಾಲ್ ಹಾಕಿರ್ತಾರೆ, ತುಂಬಾ ಚೆನ್ನಾಗಿದೆ. ಗುರುವಾರದೊತ್ತು ರಾಯರನ್ನ ದರ್ಶನ ಮಾಡೋದೇ ಒಂದು ಭಾಗ್ಯ. ಅದರಲ್ಲೂ ತುಂಬ ರಶ್ ಇರ್ತಾರೆ. ತುಂಬ ಅಂದರೆ ತುಂಬ, ನಿಂತ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ, ಅಷ್ಟೇ ರಶ್ ಇರ್ತಾರೆ. ಬೇಗ ಹೋದ್ರೂ ಅಷ್ಟೇ ರಶ್ ಇರ್ತಾರೆ. ತುಂಬಾ ಚೆನ್ನಾಗಾಯಿತು ದರ್ಶನ. ಆದರೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗಿಲ್ಲ, ರಶ್ ಇರೋದ್ರಿಂದ. ಮತ್ತು ಅಲ್ಲಿ ಪ್ರಸಾದ ಕೊಡ್ತಾರೆ. ಪೊಂಗಲ್ ಮತ್ತು ಮೊಸರನ್ನ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಸಾದ ಸೂಪರಾಗಿತ್ತು. ಎಲ್ರಿಗೂ ಒಳ್ಳೆಯದಾಗಿ